ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಆಗ್ರಹಿಸಿ ಹಾಗೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಇವತ್ತು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದೆ. ಮೈಸೂರು ಚಲೋಗೆ ಪೊಲೀಸರು ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ವಿಜಯೇಂದ್ರ ಸೇರಿ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ಮೂಡ ಅಕ್ರಮ ಖಂಡಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದಕ್ಕೂ ಈ ವಿಚಾರ ಕಾರಣ ಆಗಿದೆ. ಮೈಸೂರು ರಸ್ತೆಯಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿರುವುದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಲ್ಲಿಗೆ ಮೈಸೂರು ಚಲೋಗೆ ಈಗಾಗಲೇ ತಡೆ ಬಿದ್ದಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಜನಪರ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮೈಸೂರಿನ ಮೂಡಾದಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಭ್ರಷ್ಟಾಚಾರ 4,000-5,000 ಕೋಟಿಗೂ ಮೀರಿರ್ತಕ್ಕಂಥ ದೊಡ್ಡ ಹಗರಣ ಇವತ್ತೇನು ಬಯಲಾಗಿದೆ. ಬಹಳ ಆತಂಕದಲ್ಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಭಾರತೀಯ ಜನತಾ ಪಾರ್ಟಿ ಇವತ್ತು ಮೈಸೂರು ಚಲೋಗೆ ನಾವು ಕರೆಯನ್ನು ಕೊಟ್ಟಿದ್ವಿ. ಮೈಸೂರಿನಲ್ಲಿ ಮೂಡ ಎದುರುಗಡೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದು ಶಾಂತಿಯುತ ಪ್ರತಿಭಟನೆ. ಇವತ್ತು ಇಂಥ ಪ್ರತಿಭಟನೆನ ಹತ್ತಿಕ್ಕೆ ತಕ್ಕಂತೆ इसको इस्तीफा देना ही चाहिए और सीबीआई जांच होना ही चाहिए मैसूर तो आप देख सकते हैं यहाँ पर स्टॉपिंग और प्रोटेस्ट वी हैव अरेंज फॉर अ पीसफुल प्रोटेस्ट अगेंस्ट सिद्धरामैया गवर्नमेंट. इतना बड़ा स्कैम हुआ है. स्कैम worth more than 5,000 crores. We demand Chief Minister should hand over the Mysore scandal immediately. CBI investigation देना पड़ेगा and he has to resign immediately. सर ಸರ್ಕಾರ ನಿಮ್ಮ ಪ್ರತಿಭಟನೆ ಹತ್ತಿಕ್ತಾ ಇದೆ ಸರ್. ಭಾರಿ ದೊಡ್ಡ ಹೈಡ್ರಾಮಾಕ್ಕೆ ಕಾರಣ ಆಗಿದೆ. ಮೈಸೂರು ರಸ್ತೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ನಾಯಕರು ನಡೆಸ್ತಾ ಇದ್ದಂತಹ ಪ್ರತಿಭಟನೆ. ಈ ಪ್ರತಿಭಟನೆಯನ್ನ ಅರ್ಧಕ್ಕೆ ಹತ್ತಿಕ್ಕೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದೆ. ಸರ್ಕಾರ ಪೊಲೀಸರ ಮುಖಾಂತರ ಮಾಡಿಸ್ತಾ ಇದೆ ಅನ್ನೋದು ಬಿಜೆಪಿ ನಾಯಕರ ಮಾತಾಗ್ತಾ ಇದೆ. ಕೆಲವರನ್ನೆಲ್ಲ ಈಗಾಗಲೇ ವಶಕ್ಕೆ ಕೂಡ ಪಡೆಯಲಾಗಿದೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ಆಗ್ತಾ ಇದೆ. ಮೂಡಾ ವಿಚಾರದಲ್ಲಿ ಹಗರಣ ನಡೆದಿದೆ. 500 ಕೋಟಿಯ ಸ್ಕ್ಯಾಮ್ ಇದು. ಹೀಗಾಗಿ ಮುಖ್ಯಮಂತ್ರಿಗಳು ಕೂಡಲೇ ತಮ್ಮ ಪದವಿಗೆ ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಆಗ್ರಹ ಆಗ್ತಾ ಇದೆ. ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ನಡೀತಿರುವಂತಹ ವಾಗ್ವಾದದ ರೀತಿ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದಂತಹ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಮೈಸೂರು ಚಲೋಗೆ ಕರೆ ಕೊಡ್ತಾ ಇದ್ದ ಹಾಗೇನೆ ಅಲ್ಲಿ ಪೊಲೀಸರು ಅವರನ್ನ ತಡೆಯುವಂತಹ ಪ್ರಯತ್ನ ಮಾಡಿದ್ರು. ಜೊತೆಗೆ ಪ್ರತಿಭಟನೆಗೆ ಅವಕಾಶ ಯಾವುದೇ ಕಾರಣಕ್ಕೂ ಇಲ್ಲಿಲ್ಲ ಅಂತ ಹೇಳಿ ಕೆಲವರನ್ನೆಲ್ಲ ವಶಕ್ಕೆ ಪಡಿತಾ ಇದ್ದಾರೆ. जाओ
ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಲಗಲಿ ಕೊಲಗಲಿ ಧಿಕ್ಕಾರ 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 ಕಾಂಗ್ರೆಸ್ ಧಿಕ್ಕಾರ 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 ಕಾಂಗ್ರೆಸ್ ಧಿಕ್ಕಾರ ಒತ್ತಾಯಪೂರ್ವಕವಾಗಿ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ರೆಸಿಸ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು. ಮೈಸೂರು ಚಲೋಗೆ ಕರೆ ಕೊಟ್ಟು ಮೈಸೂರಿಗೆ ಹೊರಡುವಂತಹ ಸಂದರ್ಭದಲ್ಲಿ ಮೈಸೂರು ರಸ್ತೆಯಲ್ಲಿ ಕಂಡುಬಂದಂತಹ ದೃಶ್ಯ ಇದು. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವಂತಹ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷವಾಕ್ಯಗಳನ್ನ ಕೂಡ ಮೊಳಗಿಸ್ತಾ ಇದ್ದಾರೆ. ಮೂಡಾದಲ್ಲಿ ನಡೆದಿರುವಂತಹ ಅಕ್ರಮವನ್ನ ಖಂಡಿಸಿ ನಮ್ಮ ಪ್ರತಿಭಟನೆಗೆ ನಾವು ಕರೆ ಕೊಟ್ಟಿದ್ವಿ, ಬಟ್ ಪ್ರತಿಭಟನೆಗೆ ಅವಕಾಶವನ್ನ ಇವರು ಮಾಡಿಕೊಡ್ತಾ ಇಲ್ಲ ಅನ್ನೋ ಅಸಮಾಧಾನವನ್ನ ಕೂಡ ಬಿಜೆಪಿ ಕಾರ್ಯಕರ್ತರು ಹಾಗೂ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ನಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ತುಂಬಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರು ಭಾರಿ ಹೈಡ್ರಾಮಕ್ಕೂ ಕೂಡ ಮೈಸೂರು ರಸ್ತೆ ಸಾಕ್ಷಿ ಆಗ್ತಾ ಇದೆ. ಮೂಡಾದ ಹಗರಣದಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮದ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅನ್ನೋದು ಇವರ ಆಗ್ರಹ.